ಹಾಯ್ ಹಲೋ ವಿವೋಸ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲ ತುಂಬ ದಿನ ಆಯಿತು ವಿಡಿಯೋ ಮಾಡಿ ಇವತ್ತು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಇವತ್ತು ನಾನು ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ನನಗೆ ಕಾಫಿ ಕುಡಿಲಿಲ್ಲ ಅಂದರೆ ಮೈಂಡ್ ಫ್ರೆಶ್ ಅನಿಸೋದೇ ಇಲ್ಲ. ಈ ನೋಡಿ ನಾನು ಈ ಥರ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಪೇಪರ್ ಈ ಥರ ಕಟ್ ಮಾಡಿಕೊಂಡ್ರೆ ಈ ಸಣ್ಣ ಸಣ್ಣ ಪೀಸ್ಗಳನ್ನ ಪಾಪ ನಮ್ಮ ಪೌರ ಕಾರ್ಮಿಕರು ಹಾಯೋದು ತಪ್ಪುತ್ತೆ. ಅವರು ಎಷ್ಟು ಪೇಪರ್ ಅಂತ ಹುಡುಕ್ತಾರೆ. ಸೊ ನಾವು ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ ಈ ಥರ ಕಟ್ ಮಾಡಿ ನಾವು ಅವ್ರಿಗೆ ಕಸದಲ್ಲಿ ಹಾಕೋದ್ರಿಂದ. ಹಾಗಾಗಿ ಅದನ್ನು ಹೇಳಿದೆ, ಅನ್ನಿಸ್ತು ಹೇಳ್ಬೇಕಂತ. ಸೊ ಇಲ್ಲಿ ಯೂಟ್ಯೂಬಲ್ಲಿ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ. ದೋಸೆ ಹಿಟ್ಟು ಸಡನ್ನಾಗಿ ಮಾಡೋ ಅಂಥ ಹಿಟ್ಟು ಇದು. ರವೆ ಮತ್ತು ಅವಲಕ್ಕಿನ ತೊಳ್ಕೊಂಡು ಹಾಗೆ ರವೆನ ಸ್ವಲ್ಪ ನೆನೆಸ್ಕೊಂಡು ಇಡಬೇಕು. ಒಂದು ಅರ್ಧ ಗಂಟೆ ಇಟ್ಟಿದ್ದೆ ನಾನು. ಅವ್ರು 10 ನಿಮಿಷ ಹೇಳಿದರು, ನಾನು ಅರ್ಧ ಗಂಟೆ ಇಟ್ಟೆ. ಸೊ ಇಲ್ಲಿ ಹಾಲು ಕಾಯ್ತಾ ಇದೆ. ಕಾಫಿ ಮಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ ಕಾಫಿ ಕುಡಿದ್ರೆ ಮೈಂಡೆಲ್ಲ ಫುಲ್ ಫ್ರೆಶ್ ಆಗಿರುತ್ತೆ. ಅದರಲ್ಲೂ ನಮ್ಮ ಮನೆಯವ್ರು ಯಾವಾಗಲೂ ಕಿಂಡಲ್ ಮಾಡ್ತಿರ್ತಾರೆ, ನಿನಗಂತೂ ಕೊಳಗ ಕಾಫಿ ಆದರೂ ಸಾಲಲ್ಲ ಅಂತ. ಬಿಕಾಸ್ ವಿ ಆರ್ ಕಾಫಿ ಲವರ್ಸ್, ಹಾಗೆ ಟೀ ಲವರ್ ಕೂಡ. ಇವನ್ ಏನಂದರೆ ನಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ, ಮನೇಲಿ ಕೆಲಸ ಅದು ಇದು ಅಂತ. ಸೊ ಕಾಫಿ ಟೀ ಕುಡಿತಾ ಇದ್ದರೆ ನಮಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇನ್ನೇನು ಮಾಡೋದು, ಅದಕ್ಕೆ ಅಡಿಕ್ಟ್ ಆಗಿರ್ತೀವಿ. ಸೊ ಹಾಗೆ ಕಾಫಿನ ಮಿಕ್ಸ್ ಮಾಡಿಕೊಂಡು ಈಗ ನಾನು ಹಿಟ್ಟು ನೆಂದಿದೆಯಾ ನೋಡ್ತಾ ಇದ್ದೆ. ನೆಂದಿದೆ. ಇದಕ್ಕೆ ಅವಲಕ್ಕಿ ಮತ್ತು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಉಪ್ಪು ಈಗಲೇ ಹಾಕ್ಕೋಬೋದು, ಇಲ್ಲ ರುಬ್ಬಿದ ಮೇಲೂ ಹಾಕ್ಕೋಬೋದು. ಇದರಲ್ಲಿ ನಾನು 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡೆ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಮಾಡಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊತಾ ಇದ್ದೀನಿ. ಸ್ಟ್ರಕ್ಚರ್ ಮಾತ್ರ ಸೂಪರಾಗಿತ್ತು, ಕಲರ್ ಕೂಡ ಸಖತ್ತಾಗಿತ್ತು. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಫಸ್ಟ್ ದೋಸೆ ಹೇಗೆ ಬರುತ್ತಪ್ಪ ಅಂಥೇಳಿ ಹೆಂಚನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಎಲ್ಲ ತಿಕ್ಕಿದೆ. ನೋಡೋಣ ಹೇಗೆ ಬರುತ್ತೆ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು. ಅಂತೂ ಇಂತೂ ದೋಸೆ ಬಂದೇ ಬಿಡ್ತು. ಸೂಪರಾಗಿ ದೋಸೆ ಬಂತು. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ದೋಸೆ ಯಾವ ಥರ ಬಂತು ಅಂತ. ನನ್ನ ಲೈಫಲ್ಲೇ ಈ ಥರ ದೋಸೆ ಹಾಕಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿ ಈ ಥರ ಕೆಡಿಸಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಚೆನ್ನಾಗಿ ಬಂತು. ಯಾವಾಗಲೂ ಅಷ್ಟೇ ಅಲ್ವಾ, ಮೊದಲನೇ ಪ್ರಯತ್ನ ಕೈ ಕೊಡುತ್ತೆ, ಎರಡನೇ ಚೆನ್ನಾಗಾಗುತ್ತೆ. ಸೊ ಈಗ ಚೆನ್ನಾಯಿತು. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.